ನಿನ್ನ ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಕಣ. ನಮ್ ಕೆಲಸನ ನಾವೇ ಮಾಡ್ಕೊಳ್ಬೇಕು. ಪಾಂಡುರಂಗ ಯಾಕಪ್ಪ ಹಾಗಂತ್ಯ? ನಾನೇನೋ ಮಾಡ್ಲಿ, ನಿನಗೆ ಪಟ್ಟಿ ಕೊಟ್ಟೆ ತಾನೆ, ಅದನ್ನು ಮಾಡ್ಬೇಕು ತಾನೆ. ನಾನ್ ಯಾರನ್ನೋ ಬೇಡ್ಲಿ, ದೇವರನ್ನಾದ್ರೂ ನಂಬಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಪಾಂಡುರಂಗ, ನನ್ನ ಸಹಾಯ ನಿನಗಿದೆ. ಆ ಪೊದ್ದುಗೆ ಬುದ್ಧಿ ಕಲ್ಸಕ್ ಆಗ್ತಿಲ್ಲ, ಆ ಜಾಜಿ ಅವ್ರನ್ನ ದಾರಿಗೆ ತರಕ್ ಆಗ್ತಿಲ್ಲ. ನಿನ್ನ ನಂಬಿ ನಾನು ಎಕ್ಕುಟ್ಟು ಹೋಗ್ಬಿಟ್ಟೆ. ನೋಡು ಪಾಂಡುರಂಗ, ನನ್ನ ಕೈಲಾದ ಸಹಾಯನ ನಾ ಮಾಡ್ತೀನಿ, ಆದ್ರೆ ಮುಂದೆ ಆಗೋದನ್ನ ನಿಶ್ಚಯ ಮಾಡೋದು ನನ್ನ ಕೈಲಾಗಲ್ಲ. ನೀನು ಸ್ವಲ್ಪ ನನ್ನ ಲಿಮಿಟೇಷನ್ಸ್ನ ಅರ್ಥ ಮಾಡ್ಕೋ. ಅಯ್ಯೋ, ಪಾಂಡುರಂಗನ ಮೇಲೆ ದೆವ್ವ ಇದೆ ಅನ್ಕೊಂಡಿದ್ವಿ, ಅವನ ಮೇಲೆ ದೆವ್ವ ಇಲ್ಲ. ಪಾಂಡುರಂಗನ ಜೊತೆ ಒಂದು ದೆವ್ವ ಇದೆ, ಇಬ್ರು ಸೇರಿ ಮಾತಾಡ್ತಾ ಇದಾರೆ. ಅಯ್ಯಯ್ಯೋ, ನನಗಿನ್ನೂ ಮುಂಜಿ ಇಲ್ಲ, ಮದ್ವೆ ಇಲ್ಲ, ಆ ದೆವ್ವ ಬಂದು ಗಮಕ್ಕಂತ ಹಿಡ್ಕೊಂಡ್ಬಿಟ್ರೆ. ಕರೆಕ್ಟು, ಜಾಜಿ ಅವ್ರನ್ನ ಕರ್ಕೊಂಡ್ಬರ್ತೀನಿ, ಹಿಡ್ಕೊಂಡ್ರೆ ಅವ್ರನ್ನೇ ಹಿಡ್ಕೊಳ್ಳಿ. ಯಾಕೋ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ನಿನ್ನ ಸಾಹಸನ ನಾನು ಮೆಚ್ಚಿನಪ್ಪ. ಯಾವುದೋ ಕಾಲದಲ್ಲಿ ಪ್ರಾಬ್ಲಮ್ ಆಯ್ತು ಅಂತ ಗಿರಿಯವರಮ್ಮ ಸೀತಮ್ಮನಿಗೆ 1 ಕೋಟಿ ರೂಪಾಯಿ ಪರಿಹಾರಧನ ಕೊಡಿಸ್ದೆ. ನೀ ತುಂಬಾ ಗ್ರೇಟು. ಆದ್ರೆ ನನಗೇನು ಸಹಾಯ ಮಾಡಿದೆ ಲೊಳಲೊಟ್ಟೆ. ನನ್ನ ಶಕ್ತಿ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಈ ಮನೆಯವ್ರಿಗಂತೂ ಮೊದ್ಲೇ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದ್ರೆ ಕಾಳಿನ ಬೋಳಿ ಮಾಡ್ತೀನಿ, ಬೋಳಿನ ಕಾಳಿ ಮಾಡ್ತೀನಿ, ರೂಪಾಯಿನ ಡಾಲರ್ ಮಾಡ್ತೀನಿ, ಡಾಲರ್ನ ರೂಪಾಯಿ ಮಾಡ್ತೀನಿ, ಜಾಜಿನ ಗಂಡಸ್ ಮಾಡ್ತೀನಿ, ಪದ್ದನ್ನ ಹೆಂಗಸ್ ಮಾಡ್ತೀನಿ. ನಾನು ಹೆಂಗ್ಸಾಗಲ್ಲ. ಸುಮ್ಮನೆ ಇರೋ, ಅವ್ರು ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ಪದ್ದುನ ಹೆಣ್ಣು ಮಾಡಿದ್ರೆ ಇನ್ನೂ ಕಷ್ಟ. ಈಗಿರೋ ಪಟಪಟಿ ಚಡ್ಡಿನೇ ಸಾಕು. ನೀನ್ ಅವನ್ನ ಹೆಂಗ್ಸ್ ಮಾಡೋದು? ಅವನು ರೇಷ್ಮೆ ಸೀರೆ ಬೇಕು. ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು ಅಂದ್ರೆ ಆ ಖರ್ಚು ನನ್ನ ತಲೆ ಮೇಲೆ ಬೀಳುತ್ತೆ. ಅರ್ಥ ಆಯ್ತು. ಜಗ್ಗ ಖರ್ಚು ಕಡಿಮೆ ಮಾಡ್ಬೇಕಲ್ವಾ? ಯಾವುದೇ ಕಾರಣಕ್ಕೂ ಪದ್ದುನ ಮಾತ್ರ ಹುಡುಗಿ ಮಾಡ್ಬೇಡಪ್ಪ. ಪದ್ದುನ ಕತ್ತೆ ಮಾಡ್ಬಿಡ್ಲಾ, ಅಥವಾ ನಾಯಿ ಮರಿ ಮಾಡ್ಬಿಡ್ಲಾ, ಅಥವಾ ಬೀದಿ ಬೀದಿ ಸುತ್ತು ಅಂತ ಬೀದಿ ನಾಯಿ ಮಾಡ್ಬಿಡ್ಲಾ? ಅದೆಲ್ಲ ಏನು ಬೇಡ. ಅವನಿಗೂ ನನ್ನ ಹೆಂಡತಿಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಷ್ಟೇ ತಾನೇ? ದಂಡನ ಡನ್. ಓಡಿಸ್ಲಿಲ್ಲ ಅಂದ್ರೆ ನಮ್ಗೆ ಉಳುಗಾಲನೇ ಇಲ್ಲ. ಇಲ್ಲಿಂದ ಕೆಲಸ ಮಾಡು ಅಂದ್ರೆ ಕತ್ತೆ ಕಾಯ್ತಾ ಇದೀಯಾ? ಏನಮ್ಮ ನನ್ನ ಮುದ್ದಿನ ಸೊಸೆ ತಿಮ್ಮಲಂಗ ಅಂತ ಕೂತು ಬಿಟ್ಟಿದ್ಯೇನು? ಹೇಳ ಮೇಲೆ ಬೈ ಕಡೆ ಒತ್ತು ಕಾಲು ಮೆಲ್ಲಗೆ ಮೆಲ್ಲಗೆ ಒತ್ತು. ರಂಗತ್ತೆ, ನಾನೇನ್ ಒತ್ಲಿ? ಕುತ್ತಿಗೆ ಒತ್ತ. ಕುತ್ತಿಗೆ ಹಿಡಿದು ಸಾಯಿಸಿ ಬಿಡ್ಬೇಕು ಅಂತ ಮಾಡಿದ್ಯೇನೋ? ನೀನೇ ತಾನೇ ಹೇಳಿದ್ದು ಕುತ್ತಿಗೆ ಒತ್ತು ಅಂತ. ಒಳಗೆ ಹೋಗಿ ಒಂದು ಲೋಟ ನೀರಿಗೆ ದಪ್ಪ ಕಿತ್ಲೆಣ್ಣ ಹಿಂಡಿ ಯೂಸ್ ಮಾಡಿ ತಗೊಂಡ್ ಬಾ. ನನಗೂ ಕಟ್ಟೆಲ್ಲ ಒಣಗ್ತಾ ಇದೆ. ನೀನೇನಾದ್ರೂ ಕುಡ್ದಿದ್ದೆ ಆದ್ರೆ 1 ವಾರ ಒಣಗಿಸ್ಬಿಡ್ತೀನಿ. ಅಣ್ಣಯ್ಯ, ಅಂತೂ ಅವರಿಬ್ಬರನ್ನು ದಾರಿ ತಂದ್ಬಿಟ್ಟೆ. ಇದೇ ತರ ಎಷ್ಟು ದಿನ ಇರ್ತಾರೆ ನೋಡೋಣ. ನಡಿಯಮ್ಮ. ನನ್ನಿಂದ ತಪ್ಪಾಗೋಗಿದೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಿನ್ನಿಂದ ಒಂದು ಬಂಡಿಯಷ್ಟು ತಪ್ಪಾಗಿದೆ. ಹೇಳ್ದಾಗೆ ಕೇಳ್ತೀನಿ. ನಿನ್ನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದು ಯಾಕೆ? ನಿನ್ ಜವಾಬ್ದಾರಿ ಕಳ್ಕೊಳಕ್ಕೆ. ಅಯ್ಯ, ಜವಾಬ್ದಾರಿ ಕಳ್ಕೊಳ್ಳೋದಕ್ಕಂತೆ ಈ ಮನೆಗೆ ಒಂದು ಮೊಮ್ಮಗು ಬರಲಿ ಅಂತ. ನೀನೇ ಹೇಳು, ಈ ಪಾಳೆಗಾರರ ವಂಶಕ್ಕೆ ಒಬ್ಬ ವಾರಸುದಾರ ಬೇಕೋ ಬೇಡವೋ? ಬೇಕು. ಆ ಮೊಮ್ಮಗುನ ಯಾವಾಗ ಕೊಡ್ತೀಯ? ಅತ್ತೆ ಏನಂತೆ ಕಾಗ ಹೋಗಿ ಹೋಗಲಾಗಕ್ ಸಾಧ್ಯನಾ? ಒತ್ತು ಕಾಲು. ರಂಗತ್ತೆ, ಆ ಕಿತ್ಲೆ ಹಣ್ಣು ಒಣಗೋಗ್ಬಿಟ್ಟಿತ್ತು, ಅದ್ರಲ್ಲಿ ರಸನೇ ಇರ್ಲಿಲ್ಲ. ಎಷ್ಟು ಹಿಂಡಿದ್ರು ಇಷ್ಟೇ ಜ್ಯೂಸ್ ಆಗಿದ್ದು. ಎಲ್ಲ ನಿನ್ನ ಕೈಗೆ ಮೆಚ್ಕೊಂಡ್ಬಿಡ್ತಾ ಏನೋ. ನಾನು ಜ್ಯೂಸ್ ಕುಡ್ಕೊಂಡು ಬರೋ ಅಷ್ಟರಲ್ಲಿ ಏನಾದ್ರೂ ಕೆಲಸನ ಹುಡುಕೊಂಡು ಮಾಡ್ತಿರ್ಬೇಕು. ಸುಮ್ಮನೆ ಕೂತಿದ್ರು ಮಕ್ ಹೊಡೆದು ಬಿಡ್ತೀನಿ. ಜಾಜಿ ಅವರೇ, ಪಾಂಡುರಂಗನ ಮೇಲೆ ದೆವ್ವ ಬಂದಿರೋದು ಗ್ಯಾರಂಟಿ. ಓಡ್ಸೋದು ಹೇಗೋ? ಮಂತ್ರವಾದಿ ಮಾನಪ್ಪನ ಬುಕ್ ಮಾಡ್ಕೊಂಡ್ರೆ ಭೂತಕ್ಕೂ ಗೊತ್ತಾಗ್ದಾರಂಗೆ ಅದನ್ನ ಓಡಿಸ್ಬಿಡ್ತಾನೆ.
ಈ ಮಂತ್ರವಾದಿ ಮಾನಪ್ಪ ಕೈ ಇಟ್ರೆ ಕಟ್ಟು, ಕಾಲಿಟ್ರೆ ಪಟ್ಟು, ಎಂತ ಭೂತ ಇದ್ರು ನನ್ನ ಎದುರು ಚೆಟ್ಟು. ಭೂತ ಎಲ್ಲಿದ್ಯೋ ಮರಿ? ಬಾರೋ ಮರಿ, ನಾನೇನು ಮಾಡಲ್ಲ ಬಾರೋ. ಬಾರೋ ಮರಿ. ನಾನ್ ಬರಲ್ಲ. ಬಾರೋ. ಬಾಟ್ಲ ತುಂಬಿಸ್ಕೊಳಕ್ ಕರಿತಿದ್ಯಾ? ನಾನ್ ಬರಲ್ಲ. ಅಯ್ಯೋ ನಿನ್ ಕಾಲಿಗೆ ಬೀಳ್ತೀನಿ ಬಾರೋ ಕಂದ. ನಂಗೆ ಕಾಲ್ಗಳೇ ಇಲ್ಲ ಮನಪ್ಪ. ನಂಗೆ ತೇಲ್ಕೊಂಡೋಗಿ ಸ್ಮಶಾನಕ್ಕೆ ಸೇರ್ಕೊಂಡ್ಬಿಡ್ತೀನಿ. ಬೇಡ ಕಣೋ. ನಾನು ಹೋದೆ. ಹೋಗ್ಬೇಡ್ವಾ ಹೋಗ್ಬೇಡ್ವಾ. ಅಯ್ಯೋ ಏನ್ ಮಾಡೋದೀಗ? ಬಟ್ಟೆ ಬಿಟ್ನಲ್ಲ. ಸುರೇಶು, ಈ ಬಾಟ್ಲೊಳಗೆ ಹಾಕಿ ಬಿರಿಟಿ ಹಾಕೋಣ ಅಂದ್ರೆ ನನಗೆ ಕೈ ಕೊಡ್ತಾ ಇದೆಯಾ? ಬಾರೋ ಕಂದ, ಬಂದು ಬಾಟ್ಲೊಳಗೆ ಕೂತ್ಕೊಳ್ಳೋ, ನಾನು ಬಿರಿಟಿ ಹಾಕ್ಬಿಡ್ತೀನಿ. ಜಾಜಕ್ಕೆ ಇಲ್ಲಿ ಯಾವ್ದೋ ದೆವ್ವ ಇರೋ ಹಾಗಿದೆ, ಕಣ್ಣಿಗೆ ಕಾಣಿಸ್ತಾನೆ ಇಲ್ಲ. ನಮ್ಮನೇಲಿರೋ ದೇವನೇ ಇಲ್ಗೂ ಬಂದ್ಬಿಟ್ಟಿರ್ಬೇಕು. ಇವಾಗ ಏನ್ ಮಾಡೋ ಜಾಜಿ ಅವ್ರೆ? ಪದ್ದು ಒಂದ್ ಕೆಲ್ಸ ಮಾಡೋ, ಒಂದ್ ದೊಣ್ಣೆ ತಗೊಂಡು ಎಸಿಯೋ, ಓಡ್ ಹೋಗ್ಲಿ. ಅಯ್ಯೋ ಜಸ್ಟ್ ಮಿಸ್, ಮಂತ್ರವಾದಿ ಮೇಲೆ ಬಿದ್ಬಿಡ್ತು. ಮಾನಪ್ಪನವ್ರೆ, ನಮ್ಮಿಂದ ತಪ್ಪಾಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ದೆವ್ವ ಸಿಕ್ಕೋದ್ರಲ್ಲಿತ್ತು, ನೀವು ಬಂದು ತಪ್ಪಿಸ್ಬಿಟ್ರಲ್ಲ. ಅಜ್ಜೋ ಎಲ್ಲಿ ದೆವ್ವ ಕಾಣ್ತಾನೆ ಇಲ್ಲ. ಕಾಣಿಸೋದಿಲ್ಲ. ಆ ಕಾಣಿಸೋ ಆಗಿದ್ದಿದ್ರೆ ಎಲ್ರು ಮಂತ್ರವಾದಿಗಳಾಗಿಬಿಟ್ಟಿರೋರು. ಬಾಯ್ ಬಾಯ್. ನಾನು ಹೋಗಿ ಹುಣ್ಸೆ ಮರದಲ್ಲಿ ನೇತಾಡ್ತೀನಿ. ಬಾಯ್. ಅಯ್ಯಯ್ಯೋ, 3 ದಿವಸದಿಂದ ದೆವ್ವ ಹೇಳೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ನೀವು ಬಂದೆಲ್ಲ ಹಾಳು ಮಾಡ್ಬಿಟ್ರಲ್ಲ. ನಾವು ಬಂದಿರೋದು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಮನೆಗ ಯಾಕೆ? ಏನಾಯ್ತು ತಾಯಿ? ನಮ್ಮನೆಗೆ ಭೂತ ಬಂದು ಸೇರ್ಕೊಂಡ್ಬಿಟ್ಟಿದೆ. ಗಂಡು ಭೂತನ ಹೆಣ್ಣು ಭೂತನ? ಒಲಿ ಕೇಳಿದೀವಿ, ಅದು ಗಂಡು ಭೂತ. ಗಂಡು ಭೂತ ಆದ್ರೆ ಸುಲಭವಾಗಿ ಓಡಿಸ್ಬೋದು, ಆದ್ರೆ ಹೆಣ್ಣು ಭೂತ ಆದ್ರೆ ಭಾರಿ ಕಷ್ಟ. ನೀವು ಬೇವಿನ ಸೊಪ್ಪು ತಗೊಂಡು ನಮ್ಮ ಮನೆಗೆ ಬಂದ್ಬಿಡಿ. ತುಂಬಾ ಭಯ ಆಗ್ತಾ ಇದೆ. ಜಾಜೆತ್ಗೆ ಆ ದೆವ್ವ ಹೋಗೋವರ್ಗು ನಾನ್ ಮನೆಗ್ ಬರಲ್ಲ. ಯಾಕೆ ನಾವೆಲ್ಲ ಇಲ್ವೇನ? ಯಾವ ಭೂತ ಆದ್ರೂ ಸರಿ, ನಾ ಕರೆದ ತಕ್ಷಣ ಅದು ಬರಲೇಬೇಕು. ಭೂತನ ಇದ್ದಲ್ಲೇ ಕಟ್ ಹಾಕ್ತೀನಿ. ಅಮಾವಾಸ್ಯೆ ದಿವಸ ಅದನ್ನ ಭೂಗತ ಮಾಡ್ಬಿಡ್ತೀನಿ. ಏನಿಲ್ಲ, ಒಂದು ನಿಂಬೆಹಣ್ಣು, ಸ್ವಲ್ಪ ಬೇವಿನ ಸೊಪ್ಪು ಮತ್ತೆ ಸಾಂಬ್ರಾಣಿ ಅಷ್ಟು ತಂದಿಡಿ. ಉಳಿದಿದ್ದು ನಾನ್ ನೋಡ್ಕೋತೀನಿ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವೇ. ಚಿತ್ರಗುಪ್ತನ ಹತ್ರ ಹೋಗೋಣ ಅಂದ್ರೆ ಕ್ಯೂ ತುಂಬಾ ದೊಡ್ಡದು. 20 ವರ್ಷ ಕಾಯ್ಬೇಕು. 20 ವರ್ಷ ಇಲ್ಲಿರಕ್ಕಾಗತ್ತಾ? ಇಂಪಾಸಿಬಲ್. ಆ ಕಾಲದಲ್ಲಿ ಸತ್ತೋರ್ ಪಾಡು ನಾಯಿ ಪಾಡು. ಈ ಮನೆಯಲ್ಲಿ ಯಾವುದೋ ಒಂದು ಭೂತ ಐತೆ, ಇಲ್ಲೇನೋ ನಡೀತಾ ಐತೆ, ಗಾಳಿ ತೇಲ್ಕೊಂಡು ಹೋಗ್ತಾ ಐತೆ. ಆ ಗಾಳಿನಲ್ಲಿ ಮೂಳೆಗಳು ಕಾಣ್ತಾ ಇವೆ. ನಾವಿಲ್ಲಿ ಹೊಗೆ ಹಾಕಿದಾಗ್ಲೇ ಹೊಗೆ ಹಾಕಿಸ್ಕೊಂಡಿರೋರು ಕಾಣಿಸೋದು. ಎಲ್ಲಿದೆ ದೆವ್ವ? ಬಂದೆ ಬಂದೆ. ನೀನು ಭೂತಾನ? ನಾನು ಲಂಗಮ್ಮ. ಭೂತ ಎಲ್ಲಿ? ಅಯ್ಯೋ ನಾನು ಲಂಗಮ್ಮ. ನನಗೆ ಆಟ ಆಡಿಸ್ತಾ ಇದೀಯ ನೀನು? ಮಾಡ್ತೀನಿ. ಓಂ ಕಾಳಿ. ರೀ ಜಾಜಿ ಅವ್ರೆ, ಏನ್ರಿ ಇದೆಲ್ಲ? ಪದ್ದು ಹಬಿನ ಹೇಳ್ಕೊಂಡು ರೂಮ್ನಲ್ಲಿ ಕೂಡ ಹಾಕೋ. ಓಂ ಕಾಳಿ, ಮಹಾಕಾಳಿ. ಕೊನೆಗೂ ಸಿಕ್ಕಾಕಂಡ್ಯಾ? ಆಗಲ್ಲ, ನಿನ್ ಕೈಲಾಗಲ್ಲ. ಮುಗೀತು ನಿನ್ನ ಕತೆ. ಬೇಡ, ನನ್ನ ತಂಟೆಗೆ ಬರಬೇಡ. ಸರ್ವನಾಶ ಆಗೋಗ್ತೀಯೋ. ಅಮಾವಾಸ್ಯೆವರೆಗೂ ಇಲ್ಲೇ ಬಿದ್ದಿರು, ಆಮೇಲೆ ನಿನ್ನನ್ನ ಬಾಟ್ಲಲ್ಲಿ ತುಂಬ್ಕೊಂಡು ಹೋಗ್ತೀನಿ.
ಸಿಕ್ತಾ? ಆ ರೂಮ್ ನಲ್ಲಿ ಕಟ್ಟಾಕಿದ್ದೀನಿ. ಏನು ಮಾಡಕ್ಕಿಲ್ಲ, ನಿಮ್ ಪಾಡಿಗೆ ನೀವು ಓಡಾಡ್ಕೊಂಡಿರಿ, ಅದ್ರ ಪಾಡಿಗೆ ಅದು ರೂಮ್ ನಲ್ಲಿ ಇರಲಿ. ಅಮಾವಾಸ್ಯೆ ದಿವಸ ಬಂದು ಬಾಟ್ಲ ತುಂಬಿಕೊಂಡು ಹೊರಟೋಗ್ತೀನಿ. ನನ್ನ ಹಬಿ ಗಲಾಟೆ ಏನು ನಡೆಯಲ್ಲ ತಾನೆ? ಏನು ನಡೆಯಲ್ಲ, ಅವನ ಕತೆ ಇವತ್ತಿಗೆ ಮುಗೀತು. ಹಾಕಬಹುದಾ? ಏನು ಬೇಕಾದ್ರೂ ಹಾಕೋಬಹುದು. ಮಂತ್ರವಾದಿ ಮಾನಕ್ನವ್ರೆ, ನಮ್ 3 ಜನರಿಗೂ ತಾಯ್ತ ಕಟ್ದಾಗೆ ನಮ್ಮ ಅಮ್ಮಂಗೊಂದು ಕಟ್ಬಿಡಿ. ಯಾರು ಹೆದರ್ ಕೊಡ್ತಾರ ಅವ್ರಿಗೆ ಮಾತ್ರ ಈ ತಾಯ್ತಾನಮ್ಮ. ಗುಂಡಿಗೆ ಗಟ್ಟಿಯಾಗಿರೋರಿಗೆ ಇದು ಬೇಕಾಗಿಲ್ಲ. ಪದ್ದು, ಈಗ ನೋಡ್ತಾ ಇರು ನಮ್ಮ ಅತ್ತೆ ಕೈಲಿ ಹೇಗ್ ಕೆಲಸ ಮಾಡಿಸ್ತೀನಿ ಅಂತ. ಅತ್ತೆ ಅತ್ತೆ ಸ್ವಲ್ಪ ಬರ್ತೀರಾ? ಏನಮ್ಮ ಇದು ಸೀರೆ ಉಟ್ಕೊಳ್ಳೋದು ಬಿಟ್ಬಿಟ್ಟು ಏನಿತ್ತು ನಿನ್ನ ಅವತಾರ? ಅತ್ತೆ, ಇಲ್ಲಿವರೆಗೂ ನಿಮ್ ದರ್ಬಾರ್ ನಡೀತು, ಆದ್ರೆ ಇನ್ಮೇಲೆ ನಡೆಯಲ್ಲ. ನಾವ್ ಮಾಡ್ತಾ ಇದ್ದ ಕೆಲ್ಸನ ನೀವ್ ಮಾಡ್ಬೇಕು. ತಾಯ್ತ ಕಟ್ಕೊಂಡು ಬಂದು ಹೆದರ್ಸ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಯಾ? ಮೊದಲು ಗುಡಿಸಿ ಸಾಲ್ಸು. ಅತ್ತೆ, ನಾನ್ ಹೇಳಿದ ಕೆಲ್ಸಗಳನ್ನ ನೀವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಚಾಟಿ ತಗೊಂಡ್ ಬಂದು ಚೂರಕ್ ಮಾಡಿಸ್ಬೇಕಾಗತ್ತೆ. ಹೊಡಿತಾ ಇದೀರಾ? ಅಲ್ಲಿ ಹೋಗಿ ಹೊಡಿರಿ. ಬಾಗಿಲು ತೆಗಿರೋ, ಬಾಗಿಲು ತೆಗಿರೋ. ಅಣ್ಣಯ್ಯ, ಅಮ್ಮನ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಏನಾಯ್ತಮ್ಮ? ಬಾ, ನೀನೆ ನೋಡ್ಬಾ. ಗಂಡು ಗಲಿ ವಂಶದ ಹಿರಿಯ ತಲೆ ಕತ್ತಿ ಗುಲಾಡಿ ಹಿಡ್ಕೊಂಡು ಶತ್ರುಗಳನ್ನ ಧೂಳು ಧೂಳು ಮಾಡಿದವಳು ಕಣೋ ನಾನು. ಈ ತರ ಧೂಳು ಹೊಡೆದವಳಲ್ಲ ಕಣೋ. ರೇ ಜಾಜಿ ಅವ್ರೆ, ಏನ್ರಿ ಡ್ರೆಸ್ಸು? ಯಾರನ್ನು ಕೇಳಿ ಹಾಕೊಂಡ್ರಿ? ದಿನ ಸೀರೆ ಉಟ್ಕೊಳ್ಬೇಕು ಅಂತ ಹೇಳಿರ್ಲಿಲ್ವಾ? ಯಾರಿಗ್ರಿ ಹೇಳ್ತಾ ಇರೋದು? 5 ಪಾಯಿಂಟ್ ಪ್ರೋಗ್ರಾಮ್ ಏನ್ ಹೇಳುತ್ತೆ? ಆ ರಂಭ ಬರ್ಕೊಟ್ಟಿದ್ದನ್ನ ನೀವ್ ಇನ್ನೂ ನೆನ್ಪಲ್ಲಿ ಇಟ್ಕೊಂಡಿದ್ದೀರಾ? ಪ್ರಕಾರ ಎಲ್ಲಾ ಕೆಲ್ಸಗಳು ನೀವೇ ಮಾಡ್ಬೇಕು. ಹೋಗಿ ಕಾಫಿ ಮಾಡ್ಕೊಂಡು ತಗೊಂಡ್ ಬನ್ನಿ. ಆಗಲ್ಲ ರೀ. ಮತ್ತು ಸ್ವಲ್ಪ ಚುರುಕ್ ಮುಡ್ಸೋ. ಅವನೇನು ಗಂಡೆ. ನನ್ನ ಕೈ ಅಲ್ಲಿವರೆಗೂ ಬರ್ತಾ ಇಲ್ಲ. ಇಲ್ಲ ತಗೊಬಂದ್ ಕೊಡ. ಯಾಕೆ ಖರ್ಚಿಗೆ ಇನ್ನೊಂದು ಬೇಕಾ? ತಗೋಪ್ಪ. ಕುಡಿದ ಮೇಲೆ ಕರಿತೀವಿ, ಬಂದು ಲೋಟ ತಗೊಂಡೋಗು. ಜಾಗ ಖಾಲಿ ಮಾಡು. ರಾಜ, ಏನು ನಿನ್ನ ಅವಸ್ಥೆ? ಯಾಕೆ ಯಾಕೆ ಹೀಗಾಯ್ತು? ಏನು ಹೇಳಿ, ನನ್ನ ಬಗ್ಗೆ ನಾನು ಗಾಢವಾಗಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮೈ ಮೇಲೆ ಪ್ರಜ್ಞೆ ಇರಲ್ಲ. ಅದೇ ಸಮಯಕ್ಕೆ ನೀನು ಹೆಂಡತಿ ಅವನು ಯಾವನೋ ಮಂತ್ರವಾದಿನ ಕರೆಸಿ ನನ್ನ ಕಟ್ಟಾಕ್ಸ್ಬಿಟ್ಲು. ನೀನೇ ಕಟ್ಟಿದ ಕಟ್ಟನ್ನ ಬಿಚ್ಕೊಳ್ಳೋಕೆ ನಿನಗೆ ಯಾವ ಮಹಾ ಕಷ್ಟ ಅಂತೀನಿ. ಅಯ್ಯೋ, ಈ ಕಟ್ಟನ್ನ ಬಿಚ್ಕೊಳ್ಳೋ ಶಕ್ತಿ ನನಗಿಲ್ಲ. ನಾನು ಈ ಬಂಧನದಿಂದ ಹೊರಗೆ ಬರದೇ ಹೋದ್ರೆ 100 ವರ್ಷ ಇಲ್ಲೇ ಇರ್ಬೇಕಾಗತ್ತೆ. ಮುಕ್ತಿನೇ ಸಿಗಲ್ಲ ಪಾಂಡುರಂಗ. ರಾಜ, ನೀನು ಯಾರು? ಗಾಳಿ, ಭೂತ, ದೆವ್ವ? ನಿನಗೆ ಬಿಡುಗಡೆ ಇಲ್ಲ ಅಂದ್ರೆ ಹೇಗೆ? ಭೂತರಾಜ, ನೀನ್ ನನಗಿಷ್ಟೆಲ್ಲ ಸಹಾಯ ಮಾಡಿದ್ಯಾ ಅಂದ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ಹೇಳು, ನಾನು ನಿನಗೆ ಹೇಗೆ ಸಹಾಯ ಮಾಡ್ಲಿ ಅಂತ. ನೀನು ಸಹಾಯ ಮಾಡ್ಬೋದು ಪಾಂಡುರಂಗ. ನಾನು ಈ ಬಂಧನದಿಂದ ಹೊರಗೆ ಬರಬೇಕು ಅಂದ್ರೆ ಆ ಮಂತ್ರವಾದಿನಲ್ಲ, ಅವನ ಹತ್ರ ಒಂದು ಮಂತ್ರದಂಡ ಇದೆ. ಆ ಮಂತ್ರದಂಡನ ಮುರಿದಾಕ್ಬೇಕು. ಆ ಮಂತ್ರದಂಡಕ್ಕೆ ಒಂದು ತಲೆ ಇದೆ. ಆ ತಲೆನಲ್ಲೇ ಎಲ್ಲಾ ಶಕ್ತಿ ಇರೋದು. ಆ ತಲೆನ ಮುರಿದಾಕ್ಬಿಟ್ರೆ ಈ ಕಟ್ಟು ಕಳ್ಚ್ಕೊಳತ್ತೆ, ನಾನು ಫ್ರೀ ಆಗ್ಬಿಡ್ತೀನಿ. ಹೇಳು ಪಾಂಡುರಂಗ, ನೀನು ಮಂತ್ರದಂಡನ ಮುರಿತೀಯ ಇಲ್ಲ ನೀನು ಹೆಂಡತಿನ ಮರಿತೀಯ? ಮಂತ್ರದಂಡನೆ ಮುರಿತೀನಿ. ಮತ್ತು ಆಗ್ಲೇ ಮಂತ್ರವಾದಿ ಮಾನಪ್ಪ ಫೋನ್ ಮಾಡಿದ. ಬಾಳ್ ಮಂಟಪದ ಹತ್ರ ಸುರೇಶ್ ಭೂತನ ಹಿಡಿತಾ ಇದ್ದಾನಂತೆ. ನೀವೇನು ಯೋಚನೆ ಮಾಡಬೇಡಿ, ನಿಮ್ಮನೇಲಿರೋ ಭೂತನು ಬಂದು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ದೇವ್ರ ಕೊಟ್ಟ ನಂಗೆ ಒಂದು ನಿಮಿಷ ಬಾಮ್ಮ. ಏನಣ್ಣಯ್ಯ? ಇಮಿಡಿಯೇಟ್ ಆಗಿ ಬಿಳಿಸಿ ಉಟ್ಕೊ. ನಮ್ಮ ಯಜಮಾನ್ರು ಇನ್ನೂ ಬದುಕಿದ್ದಾರೆ. ಅಯ್ಯೋ, ಅದಕ್ಕಲ್ಲಮ್ಮ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ಬಾ. ಏನೇ ಆಗ್ಲಿ, ಇವತ್ತ ಆ ಭೂತನ ಬಿಡ್ಲೇಬಾರದು. ಹಿಡಿದು ಈ ಬಾಟ್ಲಲ್ಲಿ ತುಂಬಲೇಬೇಕು. ಬಾರ ರಾಜ. ನಾನು ಬರೋದಿಲ್ಲ.
ಒಂದು ಸಾರಿ ಬಂದು ಈ ಬಾಟ್ ಒಳಗಡೆ ಕೂತ್ಕೊಂಡ್ಬಿಡು, ಆಮೇಲೆ ನಿನ್ನ ತಂಟೆಗೆ ಬರಲ್ಲ ಕಣೋ. ಬಾರೋ ಬಂಗಾರ. ನಾನು ಬರೋದಿಲ್ಲ ನನ್ನ ಅಂಗಾರ. ಓ, ನೀನು ಬರಲ್ಲ ಅಂದ್ರೆ ನಾನು ಬಿಡಲ್ಲ. ನೀನು ಎಲ್ಲೇ ಹೋದ್ರು ಅಟ್ಟಿಸ್ಕೊಂಡ್ಬಂದು ಹಿಡ್ಕೊಂಡು ಈ ಬಾಟ್ಲೊಳಗಡೆ ತುರುಕ್ಬಿಡ್ತೀನಿ. ತುರ್ಕೋದಕ್ಕೆ ನಾನು ಬ್ರೆಡ್ಡು ಅಲ್ಲ ಬನ್ನು ಅಲ್ಲ. ಹಾಕತ್ತಿದ್ರೆ ನಾನು ನಿಡಿ. ಅಯ್ಯೋ ನಿನ್ನ ಕರೆಸ್ದೋನೆ ನಾನು, ನನಗೆ ಚಾಲೆಂಜ್ ಮಾಡ್ತೀನೋ. ಇದ್ಯಾವ್ದು ಇದು ಹೊಸ ಭೂತ? ಈ ಮಂತ್ರವಾದಿ ಮಾನಪ್ಪನ ಮುಂದೆನೆ ಕಾಣಿಸ್ಕೊಳ್ಳೋ ಧೈರ್ಯನಾ? ನಿನ್ನನ್ನು ಆಮೇಲೆ ಹಿಡಿತೀನಿ, ಮೊದಲು ಈ ಮೋಹಿನಿ ವಿಚಾರಿಸ್ಕೊಂತೀನಿ. ಜೋಲ್ ಪಾರ್ಟಿ ನೀನು. ಈ ಲೇಡಿ ಭೂತಾನ್ ಹಿಡಿದು ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ. ಏನು ಅಂತ ತಿಳ್ಕೊಂಡಿದೀಯಾ? ಮಂತ್ರದಂಡ ಸಿಕ್ತು. ಓಡು ಓಡು. ನನ್ನ ಮಂತ್ರದಂಡ ಮುರಿದು ನನ್ನ ಶಕ್ತಿನೆಲ್ಲ ಹಾಳು ಮಾಡಿಬಿಟ್ಟೆ. ನಾನ್ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಮಾನಪ್ಪನವ್ರೆ, ನಿಮ್ ತಾಯ್ತ ಒಂಚೂರು ಕೆಲಸ ಮಾಡ್ತಾ ಇಲ್ಲ. ಚೈನೀಸ್ ಮಾಲಾ ನಾನೇ ತಯಾರು ಮಾಡಿದ್ದು. 3 ದಿನನೂ ಬಾಳ್ಕೆ ಬರ್ಲಿಲ್ಲ. ಮತ್ತೆ ನನ್ನ ತಲೆ ಮೇಲೆ ಕುತ್ಕೊಂಡು ಸವಾರಿ ಮಾಡ್ತಿದ್ದಾರೆ. ನಿಮ್ಮ ತಾಯ್ತ ಕೆಲಸ ಮಾಡ್ತಾ ಇಲ್ಲ, ಆದ್ರೆ ನನ್ನ ಸ್ಥಿತಿ ಚಿಂತಾಜನಕ ಕೂತಿದೆಯಲ್ಲ. ಜಾಸ್ತಿ ಹಿಂಸೆ ಕೊಡ್ತಾ ಇದಾರೆ. ನಂಬಿ ನಾವ್ ಹಾಳಾಗೋದ್ವಿ. ನಾನೇನು ಮಾಡ್ಲಿ ತಾಯಿ? ಯಾರೋ ಅಯೋಗ್ಯರು ಬಂದು ನನ್ನ ಮಂತ್ರದಂಡನ ಮುರಿದು ಹಾಕ್ಬಿಟ್ರು. ಮುರಿದಿದ್ಯಾರು? ಮತ್ಯಾರು ಅಲ್ಲಮ್ಮ, ನಿನ್ ಗಂಡ ಪಾಂಡುರಂಗ. ಭಾಬಿ, ನಿಮ್ ಮಂತ್ರದಂಡನ ಮುರಿದು ಬಿಟ್ರ? ತೂತು ಬಿದ್ದಿರೋ ಮಡಿಕೆನಲ್ಲಿ ನೀರ್ ನಿಲ್ಲುತ್ತಾ? ಇಲ್ಲ. ಹಾಗೇನೆ ಮುರಿದೋಗಿರೋ ಮಂತ್ರದಂಡದಿಂದ ಮಂತ್ರ ನಿಲ್ಲುತ್ತಾ? ಇಲ್ಲ. ನಿಮ್ಮ ಮನೇಲಿ ಬಂದು ಸೇರ್ಕೊಂಡಿರೋದು ಸಾಮಾನ್ಯವಾದ ಭೂತ ಅಲ್ಲ, ಅಸಾಮಾನ್ಯವಾದ ಭೂತ. ನೀನ್ ಹೇಳ್ದೆ ಅಂತ ಮಂತ್ರವಾದಿ ಹತ್ರ ಇದ್ದ ಮಂತ್ರದಂಡನ ಮುರ್ದೆ. ಈಗ ಮಂತ್ರವಾದಿ ಮತ್ತೆ ಬಂದಿದ್ದಾನೆ. ಇನ್ನೇನಾದ್ರೂ ತೊಂದ್ರೆ ಆದ್ರೆ ಚಿಂತೆ ಮಾಡಬೇಡ ಪಾಂಡುರಂಗ. ಒಂದು ಸಲ ಆ ಮಂತ್ರದಂಡ ಮುರಿತು ಅಂದ್ರೆ ಮುಗೀತು. ಮತ್ತೆ ಜೋಡ್ಸಕ್ಕೆ ಅದೇನ್ ಛತ್ರಿನ ವಾಕಿಂಗ್ ಸ್ಟಿಕ್ಕ ಜೋಡಿಸಿ ಮತ್ತೆ ಆ ಶಕ್ತಿ ಪಡ್ಕೋಬೇಕು ಅಂದ್ರೆ ಮತ್ತೆ ಪೂಜೆ ಮಾಡಬೇಕು, ದುಷ್ಟ ಶಕ್ತಿಗಳನ್ನ ಆವಾಹನೆ ಮಾಡ್ಕೋಬೇಕು. ಅದೆಲ್ಲ ಆಗ ಹೋಗೋ ಕೆಲಸ ಅಲ್ಲ. ನೀನ್ ಅವನ್ ಕೊಂಡಿ ಹೇಗೆ ಕಾಣಿಸ್ದೆ ಅಂತ. ಯಾಕೆಂದ್ರೆ ಅವನಿಗೆ ಭಾರಿ ವಿಶೇಷವಾದ ಶಕ್ತಿ ಇತ್ತು. ಬಹಳ ದೊಡ್ಡ ಮಂತ್ರನ ಪಠನೆ ಮಾಡಿಬಿಟ್ಟು ನನ್ನನ್ನ ಕಟ್ಟಾಕ್ಬಿಟ್ಟ. ಆದ್ರೆ ಈಗ ಅವನ ಕಣ್ಣಿಗೆ ನಾನು ಕಾಣಿಸಲ್ಲ. ಯಾಕೆ ಅಂದ್ರೆ ಅವನ ಹತ್ರ ಆ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಆ ಗಂಡು ಗಲೇಶ್ವರ ಕೃಪೆ ನಿನ್ ಮೇಲಿದೆ. ಅದಕ್ಕೆ ನಾನು ನಿನ್ ಕಣ್ಣಿಗೆ ಕಾಣಿಸ್ತೀನಿ. ನಡಿ, ಈಗ ಮಂತ್ರವಾದಿನ ನಾನ್ ಆಟ ಆಡಿಸ್ತೀನಿ, ನೋಡು. ಈ ನನ್ನ ಸೊಸೆ ಮನೆ ಕಾಲಿಟ್ಟಿದ್ದೇ ಇಟ್ಟಿದ್ದು. ಸಾಧು ಸನ್ಯಾಸಿಗಳು ಬರೋದು ತಪ್ಪೋಯ್ತು, ಮಂತ್ರವಾದಿಗಳು ಬರೋಕ್ ಶುರು ಆಯ್ತು. ಪಾಂಡುರಂಗ, ಈಗ ನೀನು ಧೈರ್ಯವಾಗಿ ಅಲ್ಲಿ ಹೋಗು. ಅದೇನಾಗುತ್ತ ನಾವು ನೋಡೇ ಬಿಡೋಣ. ನನ್ಗೇನು ಆಗಲ್ಲ ತಾನೆ. ನಾನಿದ್ದೀನಲ್ಲೋ, ಯಾಕೋ ಎದುರ್ತೀಯ? ಹೋಗೋ. ಮಂತ್ರವಾದಿ ಮಾನಪ್ಪನವ್ರೆ. ಪಾಂಡುರಂಗ, ಯಾರನ್ನು ಕೇಳಿ ನಾನು ಮಂತ್ರದಂಡ ಮುರಿದಾಕ್ದೆ? ನಾನ್ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಒಂದೇ ಒಂದು ಏಟ್ ಕೊಟ್ರೆ ಸಾಕು, ನೀನು ಸೊಂಟ ನಾಟಕಂತ ಮುರಿದೋಗ್ಬೇಕು. ಏನಾಯ್ತು? ನನ್ನ ಸೊಂಟ ಮುರಿತು. ಪಾಂಡುರಂಗ, ನಾನ್ ನೀನ್ ಸುಮ್ಮನೆ ಬಿಡಲ್ಲ. ನಿನ್ನ ಕೈನ ತಿರುಚಿ ಬಿಡ್ತೀನಿ. ನನ್ನ ಕೈ ತಿರ್ಚ್ಕೊಂಡ್ಬಿಡ್ತು. ಓ, ಇವನಲ್ಲೇನೋ ವಿಶೇಷವಾದ ಶಕ್ತಿ ಇದೆ, ಅದಕ್ಕೆ ಹೀಗಾಗ್ತಾ ಇದೆ. ನಾನು ಸುಮ್ಮನೆ ಬಿಡಲ್ಲ. ನನ್ನ ಹತ್ರ ವಿಶೇಷವಾದ ಮಣಿ ಸರ ಇದೆ. ಇದನ್ನ ಹಾಕೊಂಡ್ರೆ ನನ್ನ ಮಾಮೂಲಿ ಶಕ್ತಿ ವಾಪಸ್ ಬರುತ್ತೆ. ಬಂತು, ನನ್ನ ವಿಶೇಷವಾದ ಶಕ್ತಿ ನನಗೆ ವಾಪಸ್ ಬಂತು.
ಬಂದ್ಬಿಟ್ರಿ. ನಾನ್ ಬರ್ಲಿಲ್ಲ, ನೀನೇ ಹೇಳ್ಕೊಂಡೆ. ಯಾವುದೋ ಭಯಂಕರವಾದ ಭೂತ, ಇದಕ್ಕೆ ವಿಶೇಷವಾದ ಶಕ್ತಿ ಇದೆ. ಇದಕ್ಕೆ ದೊಡ್ಡ ಮಂತ್ರನೇ ಉಪಯೋಗಿಸಬೇಕು. ಅದನ್ನ ನಾನು ಸಿದ್ಧಿ ಮಾಡ್ಕೊಂಡ್ಬರ್ತೀನಿ. ಪಾಂಡುರಂಗ, ದಯವಿಟ್ಟು ನಾನು ಬಿಟ್ಬಿಡ. ಕೊನೆಗೂ ಇವನ್ ಸಿಕ್ಬಿದ್ನ. ಒಬ್ಬೊಬ್ರೆ ಮಂತ್ರವಾದಿಗಳೆಲ್ಲ ಸಿಕ್ಬಿಡ್ತಿದ್ದಾರೆ. ಕತೆ ಮುಗೀತು. ಥ್ಯಾಂಕ್ ಯು ಭೂತರಾಜ. ಥ್ಯಾಂಕ್ ಯು ಸುರೇಶ, ಯು ಆರ್ ವೆಲ್ಕಮ್. ಈ ಮಂತ್ರವಾದಿನ ಏನಪ್ಪ ಮಾಡ್ಲಿ? ಏನಂದ್ರೆ ಇವನೊಬ್ಬನೇ ಅಲ್ಲ, ಎಲ್ಲಾ ಮಂತ್ರವಾದಿಗಳನ್ನು ಸೆದೆ ಬಡಿತೀನಿ ನಾನು. ಏನ್ ಪಾಂಡು, ಗಾಬರಿ ಆಗ್ಬಿಟ್ಟಿದ್ಯಾ? ಇಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಾ? ಒಂದು ಕೆಲಸ ಮಾಡು, ಫಸ್ಟು ಆ ಮಂತ್ರವಾದಿನ ಕಳಿಸ್ಬಿಡು. ಯಾರ ಹತ್ರ ಮಾತಾಡ್ತಿದ್ದೆ? ಕಾಣಿಸ್ತಲ್ವಾ? ತೋರು ಇವನು ಸುರೇಶ ಅಂತ ಇನ್ನೊಂದೆಲ್ಲ. ನೈಸ್ ಟು ಮೀಟ್ ಯು. ಮೀಟ್ ಯು ಭೂತರಾಜ ನನ್ನ ಫ್ರೆಂಡು. ಯಾವಾಗಿಂದ? ಹೋರಾಟ ಮಾಡ್ತಾ ಇದ್ದಾಗಿಂದ ಫ್ರೆಂಡು. ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದ. ಭೂತರಾಜ, ನಾನು ನಿನ್ನನ್ನೇ ನಂಬಿದ್ದೆ, ಆದ್ರೆ ನಿಂಗೆ ಮೋಸ ಮಾಡಿ ವಿಷ ಹಾಕಿ ಸಾಯಿಸ್ಬಿಟ್ರ. ಅದಕ್ಕೆ ಮೇಲ್ಗಡೆ ಹೋದ್ರೆ ಬೇಗ ಸತ್ತೋಗಿದ್ಯಾ, ನೋ ಎಂಟ್ರಿ ಅಂತ ವಾಪಸ್ ಕಳ್ಸ್ಬಿಟ್ರು. ಭೂತರಾಜ, ನೀನು ಹೋದ್ಮೇಲೆ ನಂಗೆ ತುಂಬಾ ಅನ್ಯಾಯ ಆಗೋಯ್ತು. ನನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು. ಒಂದು ಹುಡುಗಿ ನನ್ನ ಲವ್ ಮಾಡ್ತೀನಿ ಅಂತ ಬಂದ್ಲು. ನನಗೆ ಮೋಸ ಮಾಡಿ ನನ್ನ ಆಸ್ತಿ ಎಲ್ಲ ಲಪ್ಟ ಇಟ್ಬಿಟ್ಟು ತಡೆಯೋಕ್ಕಾಗ್ದೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟೆ. ನೀನು ಆತ್ಮಹತ್ಯೆ ಮಾಡ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಹೌದು, ಅವಳು ನೋಡಕ್ ಹಾಕಿದಾಳೆ. ಒಂದ್ ನಿಮಿಷ ಇರು. ಜಮ್ಕ ಚಕ ಜಮ್. ಇವಳೆ ಅವಳು. ಪಾಂಡುರಂಗ, ರಂಬ. ನಾನು ಹೇಳ್ತಾರಿಲ್ವಾ ಪಾಂಡುರಂಗ, ರಂಬ ತಾನಾಗೇ ಹುಡ್ಕೊಂಡು ಬರ್ತಾಳೆ ಅಂತ. ಕರೆಸ್ತೀನಿ ನೋಡು. ಬೇಗ ಕರ್ಸು. ತಡ್ಕ. ಯಾಕೆ? ತಾಳಿದವನು ಬಾಳಿಯಾನು.